ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಸಪ್ತಶೃಂಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಸಪ್ತಶೃಂಗಿ ದೇವಸ್ಥಾನವು ಮಹಾರಾಷ್ಟ್ರದ ನಾಸಿಕ್ ಬಳಿ ವಾಣಿ ಎಂಬ ಗ್ರಾಮದಲ್ಲಿದೆ. ನಾಸಿಕ್ಕಿಂದ ಈ ಸಪ್ತಶೃಂಗಿ ದೇವಸ್ಥಾನ 60 ಕಿಲೋಮೀಟರ್ ದೂರ ಇದೆ. 51 ಶಕ್ತಿ ಪೀಠದಲ್ಲಿ ಇದು ಒಂದು ಶಕ್ತಿ ಪೀಠ. ಇಲ್ಲಿ ದೇವಿಯು ಮಹಿಷಾಸುರ ಮರ್ದಿನಿಯಾಗಿ ನೆಲೆಸಿದ್ದಾರೆ. ಇಲ್ಲಿ ದೇವಿಯ ವಿಗ್ರಹವು 10 ಅಡಿ ಎತ್ತರವಾಗಿದ್ದು ಕೈಗಳು 18 ಇದ್ದಾವೆ. 18 ಕೈಗಳಲ್ಲೂ ಶಸ್ತ್ರಾಸ್ತ್ರಗಳು ಬೇರೆ ಬೇರೆಯಾಗಿದ್ದಾವೆ. ಈ ದೇವಸ್ಥಾನವು 7 ಬೆಟ್ಟಗಳ ಮಧ್ಯದಲ್ಲಿದೆ. ಅದಕ್ಕೋಸ್ಕರ ದೇವಿನ ಸಪ್ತಶೃಂಗಿ ಅಂತ ಕರೀತಾರೆ. ಸಪ್ತ ಎಂದರೆ 7, ಶೃಂಗಿ ಎಂದರೆ ಬೆಟ್ಟ, ಶಿಖರ. ಅದಕ್ಕೋಸ್ಕರ ಸಪ್ತಶೃಂಗಿ ಅಂತ ಕರೀತಾರೆ. ಇವಾಗ ನಾವು ಹೋಗ್ತಾ ಇರೋದು ಸಪ್ತಶೃಂಗಿ ದೇವಸ್ಥಾನಕ್ಕೆ. ನನಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರೋಷ್ಟು ನಿಮಗೆ ಕಿರು ಪರಿಚಯ ಮಾಡಿಕೊಟ್ಟಿದ್ದೀನಿ. ನಮ್ಮ ಸನಾತನ ಧರ್ಮದಲ್ಲಿ ತಿಳಿದಷ್ಟು ತಿಳ್ಕೊಬೇಕು ಅಂದಷ್ಟು ತುಂಬ ಇದೆ. ನಾವು ತಿಳಿಯೋ ಪ್ರಯತ್ನ ಮಾಡಬೇಕಷ್ಟೇ. ಜ್ಯೋತಿರ್ಲಿಂಗದಲ್ಲಿ 12 ಜ್ಯೋತಿರ್ಲಿಂಗ ಇದೆ. ಅದರಲ್ಲೊಂದು ಈ ನಾಸಿಕದಲ್ಲಿರೋ ತ್ರ್ಯಂಬಕೇಶ್ವರ. ಮತ್ತು ಶಕ್ತಿಪೀಠದಲ್ಲಿ 51 ಶಕ್ತಿಪೀಠ ಇದೆ. ಅದರಲ್ಲಿ ಒಂದು ಈ ಸಪ್ತಶೃಂಗಿ ದೇವಸ್ಥಾನ. ಎಲ್ರೂ ದೇಶ ಸುತ್ತಿ ನೋಡಿ, ಕೋಶ ಓದಿ ನೋಡಿ. ಬನ್ನಿ ಎಲ್ಲರೂ ಈ ವಿಡಿಯೋದ ಮೂಲಕ ದೇವಸ್ಥಾನ ಹೇಗಿದೆ ಅಂತ ನೋಡಿ ದೇವಿಯ ಆಶೀರ್ವಾದ ತಗೊಳ್ಳಿ. ಎಲ್ಲರೂ ಚೆನ್ನಾಗಿರಿ, ನೀವು ಚೆನ್ನಾಗಿರಿ, ಬೇರೆಯವರನ್ನು ಚೆನ್ನಾಗಿರೋಕ್ಕೆ ಬಿಡಿ. ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು. ಬೇರೆಯವರಿಂದ ನಿಮಗೆ ತೊಂದರೆ ಆಗ್ತಾಯಿದೆ ಅಂದರೆ ಆ ಜಾಗದಲ್ಲಿ ನೀವು ಇರೋಕ್ಕೆ ಹೋಗಬೇಡಿ. ಈ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ.